ನಮಸ್ಕಾರ. ನಮ್ಮ ಬೆಳಗಾವಿ ನಗರದಲ್ಲಿ ಟ್ರಾಫಿಕ್ ಒಂದು ದೊಡ್ಡ ಸಮಸ್ಯೆ ಇದೆ. ಈ ವಿಚಾರದಲ್ಲಿ ನಾವು ಸ್ಕೂಲ್ ಮತ್ತು ಕಾಲೇಜ್ದು ಅಡ್ಮಿನಿಸ್ಟ್ರೇಟರ್ಸ್ಗೆ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೀವಿ. ಅವರದು ಸಲಹೆ ಸೂಚನೆಗಳನ್ನು ನಾವು ಪಡೆದುಕೊಂಡಿದ್ದೀವಿ. ಅದರಲ್ಲಿ ಒಂದು ಒಳ್ಳೆಯ ಸಲಹೆ ನಮಗೇನು ಬಂತು ಅಂದರೆ, ಸುಮಾರು ಸ್ಕೂಲ್ ಮತ್ತು ಕಾಲೇಜಸ್ನಲ್ಲಿ ಓಪನ್ ಸ್ಪೇಸ್ ಅವೈಲೇಬಲ್ ಇದೆ. ಅದರದ್ದು ಕೆಲವು ಪೋರ್ಷನ್ ಅವರ ಸ್ವಂತ ಸ್ಟೂಡೆಂಟ್ಸ್ಗೋಸ್ಕರ ಪಾರ್ಕಿಂಗ್ಗೋಸ್ಕರ ಬಳಸ್ಬೋದು. ಸೊ ನಮ್ಮಿಂದ ಈಗಾಗಲೇ ಎಲ್ಲ ಪ್ರಿನ್ಸಿಪಲ್ಸ್ಗೆ ಮತ್ತು ಕಾಲೇಜ್ ಹೆಡ್ ಮಾಸ್ಟ್ರಿಗೆ ಪತ್ರ ಹೋಗಿದೆ. ಕೆಲವು ಜಾಗಗಳಲ್ಲಿ ಬರೀ ಟೀಚರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಸ್ಟಾಫ್ಗೆ ಪಾರ್ಕಿಂಗ್ಗೆ ಅವಕಾಶ ಇದೆ, ಸ್ಟೂಡೆಂಟ್ಗೆ ಇಲ್ಲ. ಅಲ್ಲಿ ನಾವು ಅವರಿಗೆ ಸ್ಟೂಡೆಂಟ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಕೆಲವು ಜಾಗೆಯಲ್ಲಿ ಅವರು ಸ್ಟೂಡೆಂಟ್ಸ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆದರೂ ಕೂಡ ಆ ಸ್ಟೂಡೆಂಟ್ಸ್ ರೋಡ್ ಮೇಲೇ ಬೈಕ್ಗಳು ಪಾರ್ಕಿಂಗ್ ಮಾಡ್ತಾಯಿದ್ದಾರೆ. ಅದರಿಂದ ಸಿಟಿನಲ್ಲಿ ತುಂಬ ಪಾರ್ಕಿಂಗ್ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ ಮತ್ತು ಟ್ರಾಫಿಕ್ ಜಾಮ್ ಕೂಡ ಆಗ್ತಾಯಿದೆ. ಸೊ ಮ್ಯಾನೇಜ್ಮೆಂಟ್ಗೆ ನಾವು ಅದು ಕೂಡ ಕೋರಿಕೆ ಮಾಡಿದ್ದೀವಿ, ದಯವಿಟ್ಟು ನಿಮ್ಮ ಎಲ್ಲ ಸ್ಟೂಡೆಂಟ್ಸ್ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಪಾರ್ಕಿಂಗ್ ಮಾಡಲಿ. ಕೆಲವು ಸ್ಕೂಲ್ ಕಾಲೇಜ್ಗಳಲ್ಲಿ ಪಾರ್ಕಿಂಗ್ ಜಾಗನೇ ಇಲ್ಲ. ಸೊ ಆದರೆ ಅವರ ಸುತ್ತಮುತ್ತಲು ಎಲ್ಲಿ ಖಾಲಿ ಜಾಗ ಇದೆ ಅದರ ಬಗ್ಗೆ ನಮಗೆ ಮಾಹಿತಿ ನೀಡಿದ್ದಾರೆ. ಅದು ಬೇರೆಯವರ ಪ್ರೈವೇಟ್ ಓನರ್ಸ್ದು ಜಾಗ ಇದೆ. ನಾವು ಅಲ್ಲಿ ಪೇಯ್ಡ್ ಪಾರ್ಕಿಂಗ್ ಮಾಡೋಕ್ಕೆ ಸಾಧ್ಯ ಇದೆ ಇಲ್ಲ, ಆ ದಿಕ್ಕಿನಲ್ಲಿ ಆ ಪ್ರೈವೇಟ್ ಓನರ್ಸ್ ಜೊತೆಗೆ ಕೂಡ ಚರ್ಚೆ ಈಗಾಗಲೇ ಶುರು ಮಾಡಿದ್ದೀವಿ. ಅದು ಆದರೆ ಆ ಸ್ಕೂಲ್ ಕಾಲೇಜ್ ಎದುರುಗಡೆ ಕೂಡ ಬಹುಶಃ ಈ ಸಮಸ್ಯೆ ಬಗೆಹರಿಸ್ಬೋದು.